ಶಾರ್ಟ್ ಮೂವಿಯಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಹೇಳಿ ಬಂದು ಒಬ್ಬ ಕಳ್ಳತನವನ್ನ ಮಾಡಿದ್ದಾನೆ. ನಟನ ಮನೆಯಲ್ಲಿ ಶಾರ್ಟ್ ಮೂವಿ ಶೂಟಿಂಗ್ ವೇಳೆ ಕಳವು ಮಾಡಲಾಗಿದೆ. ನಟ ಲಿಖಿತ್ ರಾಜ್ ಮನೆಯಲ್ಲಿ ಚಿನ್ನದ ಸರವನ್ನ ಕದ್ದಿದ್ದ ಅಭಿಷೇಕ್, ದೇವರ ಮನೆಯಲ್ಲಿದ್ದ ಚಿನ್ನದ ಸರವನ್ನ ಆರೋಪಿ ಅಭಿಷೇಕ್ ಕದ್ದು ಹೊತ್ತೊಯ್ದಿದ್ದ. ಫ್ಲಾಟ್ F01 ಶಾರ್ಟ್ ಮೂವಿಯಲ್ಲಿ ಅವಕಾಶ ಪಡೆದಿದ್ದಂತೆ ಅಭಿಷೇಕ್ ಜೂನ್ 28ರಿಂದ ಸಹಕಾರ ನಗರದ ಲಿಖಿತ್ ಫ್ಲಾಟ್ನಲ್ಲಿಯೇ ಈ ಶಾರ್ಟ್ ಮೂವಿಗೆ ಸಂಬಂಧಪಟ್ಟಂತಹ ಶೂಟಿಂಗ್ ಕಾರ್ಯ ನಡೀತಾ ಇತ್ತು. ಸರ ಕಳ್ಳತನದ ಬಗ್ಗೆ ನಟ ಲಿಖಿತ್ ರಾಜ್ ದೂರನ್ನ ಕೊಟ್ಟಿದ್ದಾರೆ. ತಾಯಿಯಿಂದ ದೂರಿನ ಅನ್ವಯ ಅಭಿಷೇಕ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಡಿಗೆಹಳ್ಳಿ ಪೊಲೀಸರು ಇದೀಗ ಆರೋಪಿಯನ್ನ ಬಂಧಿಸಿದ್ದು 1.5 ಲಕ್ಷ ಮೌಲ್ಯದ ಚಿನ್ನದ ಸರವನ್ನ ಅಭಿಷೇಕ್ನಿಂದ ವಶಕ್ಕೆ ಪಡೆದಿದ್ದಾರೆ. ಶಾರ್ಟ್ ಮೂವಿಗೆ ಅಂತ ಹೇಳಿ ಅವಕಾಶವನ್ನ ಕೇಳಿಕೊಂಡು ನಟ ಲಿಖಿತ್ ರಾಜ್ ಮನೆಗೆ ಈ ಅಭಿಷೇಕ್ ಅನ್ನುವಂತಹ ಆರೋಪಿ ಬಂದಿರ್ತಾನೆ. ಅಭಿಷೇಕ್ನ ನಟನೆಯನ್ನ ನೋಡಿ ಅವಕಾಶವನ್ನ ಕೂಡ ಲಿಖಿತ್ ರಾಜ್ ಕೊಟ್ಟಿರ್ತಾರೆ. ಆದ್ರೆ ಶಾರ್ಟ್ ಮೂವಿಯ ಶೂಟಿಂಗ್ ಈ ಒಂದು ಲಿಖಿತ್ ರಾಜ್ ಅವರ ಮನೆಯಲ್ಲೇ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ದೇವರ ಕೋಣೆಯಲ್ಲಿ ಇದ್ದಂತಹ ಸರದ ಮೇಲೆ ಈತ ಕಣ್ಣನ್ನ ಹಾಕಿರ್ತಾನೆ. ಆ ನಂತರದಲ್ಲಿ ಶೂಟಿಂಗ್ ನ ನೆಪದಲ್ಲಿ ಆಗಾಗ ಏನ್ ಇವ್ರ ಮನೆಗೆ ಬರ್ತಾ ಇದ್ದ, ಆ ಸಂದರ್ಭದಲ್ಲಿಯೇ ಅಭಿಷೇಕ್ ಅವರ ಮನೆಯಲ್ಲಿದ್ದ 1.5 ಲಕ್ಷ ಮೌಲ್ಯದ ಚಿನ್ನದ ಸರವನ್ನ ಹೊತ್ತೊಯ್ದಿದ್ದ. ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಅಭಿಷೇಕನೇ ಈ ರೀತಿಯ ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿದ್ ಹೇಗೆ ಪೊಲೀಸರು? ಪ್ರೀತಿ, ಕಳೆದ ಜೂನ್ 28ನೇ ತಾರೀಕಿಂದ 2 ದಿನಗಳ ಕಾಲ ನಟ ಲಿಖಿತ್ ರಾಜ್ ಅವರ ಸಹಕಾರ ನಗರದ ಫ್ಲಾಟ್ನಲ್ಲಿ F01 ಅಂತೇಳಿ ಶಾರ್ಟ್ಸ್ ಮೂವಿಯನ್ನ ಶೂಟಿಂಗ್ ಅನ್ನ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಸ್ವತಃ ಲಿಖಿತ್ ರಾಜ್ ಅವರೇ ನಟಿಸಿ ನಿರ್ದೇಶನವನ್ನ ಮಾಡ್ತಿದ್ದಂತ ಶಾರ್ಟ್ ಮೂವಿ ಇದು. ಅದಕ್ಕೆ ಅವಕಾಶವನ್ನ ಕೇಳಿಕೊಂಡು ಸದ್ಯ ಬಂಧಿತ ಆರೋಪಿ ಅಭಿಷೇಕ್ ಕೂಡ ಬಂದಿರ್ತಾನೆ. ಆತನಿಗೂ ಕೂಡ ಒಂದು ಚಾನ್ಸ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಶಾರ್ಟ್ ಮೂವಿಯಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಚಾನ್ಸ್ ಅನ್ನು ಕೂಡ ಕೊಟ್ಟಿರ್ತಾರೆ. 2 ದಿನಗಳ ಕಾಲ ಲಿಖಿತ್ ಅವರ ಮನೆಯ ಫ್ಲಾಟ್ ನಲ್ಲೇ ಶೂಟಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ದೇವರ ಮೇಲೆ ಇದ್ದಂತ ಚಿನ್ನದ ಸರವನ್ನ ಕಳುವಾಗಿರುತ್ತೆ. ಮೊದಲಿಗೆ ಯಾರಾದ್ರೂ ತಗೊಂಡಿದ್ರೆ ಕೊಟ್ಬಿಡಿ ಅಂತ ಹೇಳಿ ಕೇಳ್ತಾರೆ. ಸಿಸಿಟಿವಿಗಳನ್ನ ನೋಡಿದಂತ ಸಂದರ್ಭದಲ್ಲಿ ಮನೆಯ ಒಳಗಡೆ ಆಗಿದ್ದಂತ ಕಳ್ತನ ಇದು. ಅಂದ್ರೆ ಮನೆಯ ಒಳಗಡೆ ಬರುವಂತದ್ದು, ಹೊರಗಡೆ ಹೋಗುವಂತದ್ದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಆದ್ರೆ ಮನೆಯ ದೇವರ ಮೇಲಿದ್ದಂತ ಚಿನ್ನ ಕಳುವಾಗಿರೋದ್ರ ಹಿನ್ನೆಲೆಯಲ್ಲಿ ಮೂವ್ಮೆಂಟ್ ಆದವರ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಕೊಡಿಗೆಹಳ್ಳಿ ಪೊಲೀಸರು ಮಾಡುವಂತದ್ದು. ಅಂದ್ರೆ ಯಾವಾಗ್ನಿಂದ ಚಿನ್ನದ ಸರ ಕಾಣ್ತಿಲ್ಲ, ಜೊತೆಗೆ ಮನೆಗೆ ಯಾರೆಲ್ಲ ಬಂದು ಹೋಗಿದ್ರು ಅಂತ ಹೇಳಿ ಕೇಳಿದಂತ ಸಂದರ್ಭದಲ್ಲಿ ಈ ಜೂನ್ 28ನೇ ತಾರೀಕಿಂದ 2 ದಿನಗಳ ಕಾಲ ಮನೆಯಲ್ಲೇ ಶೂಟಿಂಗ್ ಆಗಿತ್ತು. ಹೀಗಾಗಿ ಆ ಲಿಖಿತ್ ರಾಜ್ನ ಕೆಲವೊಂದಷ್ಟು ಜನ ಸ್ನೇಹಿತರು, ಜೊತೆಗೆ ಶಾರ್ಟ್ ಮೂವಿಯನ್ನು ತೆಗಿಬೇಕಾದ್ರೆ ಒಂದಷ್ಟು ಜನ ಟೆಕ್ನಿಷಿಯನ್ಸ್ ಬಂದಿದ್ರು ಅನ್ನೋ ಮಾಹಿತಿಯನ್ನ ಕೊಡಿಗೆಹಳ್ಳಿ ಪೊಲೀಸರಿಗೆ ಕೊಡುವಂತ ಕೆಲಸವನ್ನ ನಟ ಲಿಖಿತ್ ರಾಜ್ ಮಾಡಿರ್ತಾರೆ. ಅವ್ರು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಸದ್ಯ ಓರ್ವ ಯುವಕ ಅಭಿಷೇಕ್ ಏನಿರ್ತಾನೆ ಆತನನ್ನ ಬಂಧಿಸಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಲಿಖಿತ್ ರಾಜ್ ಅವರ ಮನೆಯಲ್ಲಿದ್ದಂತ ದೇವ್ರ ವಿಗ್ರಹ ಮೇಲಿದ್ದಂತ ಚಿನ್ನದ ಸರ ಕಳುವಾಗಿದ್ದು ಕಳ್ತನ ಮಾಡಿದ್ದು ತಾನೇ ಅಂತೇಳಿ ಆತ ಒಪ್ಕೊಂಡಿರುವಂತದ್ದು. ಜೊತೆಗೆ ಕದ್ದಂತ ಚಿನ್ನಾಭರಣವನ್ನ ಆತ ಬೇರೆಡೆ ಅಡಮಾನ ಇಟ್ಟಿರ್ತಾನೆ. ಅದನ್ನ ಬಿಡಿಸಿಕೊಂಡು ಸದ್ಯ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಕೊಡಿಗೆಹಳ್ಳಿ ಪೊಲೀಸರು ಮಾಡಿರುವಂತದ್ದು. ಪ್ರೀತಿ, ಶಿವಕುಮಾರ್, ಈ ಅಭಿಷೇಕ್ಗೆ ಕ್ರೈಮ್ ಹಿಸ್ಟರಿ ಏನಾದ್ರೂ ಇದೆಯಾ ಅಥವಾ ಈತ ಇದೇ ಮೊದಲು ಈ ಕೃತ್ಯದಲ್ಲಿ ಪಾಲ್ಗೊಂಡಿರೋದಾ, ಹೇಗೆ? ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಪ್ರೀತಿ, ಈತ ಅಭಿಷೇಕ್ ಏನಿದ್ದಾನೆ ಮೂಲತಃ ಬೆಂಗಳೂರಿನಿಂದ ಹೊರಗಡೆ ಅವನು, ಅಂದ್ರೆ ಮೂಲತಃ ಬೆಂಗಳೂರಿನಲ್ಲ. ಈತ ಸಿನಿಮಾಗಳಲ್ಲಿ ಅಭಿನಯ ಮಾಡಬೇಕು, ಶಾರ್ಟ್ ಮೂವಿಗಳಲ್ಲಿ ಅಭಿನಯನ ಮಾಡಬೇಕು ಅಂತೇಳಿ ಯಾವಾಗ ನಟ ಲಿಖಿತ್ ರಾಜ್ ಅವರ ಸಂಪರ್ಕಕ್ಕೆ ಬರ್ತಾನೆ, ನನಗೂ ಕೂಡ ಶಾರ್ಟ್ ಮೂವಿಗಳಲ್ಲಿ ಅಭಿನಯಿಸಬೇಕು, ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಬೇಕು ಅಂತೇಳಿ ಈತ ಲಿಖಿತ್ ಅವ್ರ ಬಳಿ ಹೇಳ್ಕೊಂಡಿರ್ತಾನೆ. ಅದರಂತೆ ಹೊಸದಾಗಿ F01 ಅಂತೇಳಿ ಶಾರ್ಟ್ ಮೂವಿಯನ್ನ ಮಾಡ್ತಿದೀವಿ, 28ನೇ ತಾರೀಕಿಂದ ಶೂಟಿಂಗ್ ಇದೆ, ನೀನು ಬಂದು ಭಾಗವಹಿಸು ಅಂತೇಳಿ ಹೇಳುವಂತ ಕೆಲಸವನ್ನ ಲಿಖಿತ್ ಮಾಡಿರ್ತಾರೆ. ಅದರಂತೆ ಸಿನಿಮಾದ ಅವಕಾಶವನ್ನ, ಶಾರ್ಟ್ ಮೂವಿಗೆ ಅವಕಾಶವನ್ನ ಪಡೆದಂತ ಲಿಖಿತ್ ಆತ ಬಂದು ನಂತರ 2 ದಿನಗಳ ಕಾಲ ಅವ್ರ ಜೊತೆಲೆ ಇದ್ಕೊಂಡು ಅವ್ರ ಜೊತೆಲೆ ಶೂಟಿಂಗ್ ಅಲ್ಲೂ ಕೂಡ ಪಾಲ್ಗೊಂಡು ಶೂಟಿಂಗ್ ಅಲ್ಲೂ ಕೂಡ ಒಂದು ಪಾರ್ಟ್ ಅನ್ನ ಪಡ್ಕೊಂಡು ನಂತರ ಈತನೇ ಕಳ್ತನ ಮಾಡಿರುವಂತದ್ದು. ಪ್ರಮುಖವಾಗಿ ಈತನ ಹಿನ್ನೆಲೆಯನ್ನ ಕೆದಕ್ತಾ ಹೋದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಕೊಡಿಗೆಹಳ್ಳಿ ಪೊಲೀಸರಿಗೆ ಗೊತ್ತಾಗಿರುವಂತದ್ದು, ಈತ ಹಿಂದೆ ಯಾವುದೇ ಪ್ರಕರಣದಲ್ಲೂ ಕೂಡ ಭಾಗಿಯಾಗಿಲ್ಲ, ಈತ ಮೊದಲನೇ ಬಾರಿ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿರುವಂತದ್ದು ಸದ್ಯ ಗೊತ್ತಾಗಿರುವಂತದ್ದು. ಆದ್ರೆ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಯಾಕೆ ನೀನು ಕಳವನ್ನ ಮಾಡಿದೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಈತ
ಯಾವುದೇ ಸ್ಪಷ್ಟವಾದಂತ ಉತ್ತರವನ್ನ ಕೊಡ್ತಿಲ್ಲ. ಆದ್ರೆ ಕಳ್ತನ ಮಾಡಿರುವಂತದ್ದು ಒಪ್ಕೊಂಡಿದ್ದಾನೆ. ಜೊತೆಗೆ ಕದ್ದಂತ ಚಿನ್ನದ ಸರವನ್ನ ಎಲ್ಲಿ ಅಡಮಾನ ಇಟ್ಟಿದ್ದಾನೆ ಅಲ್ಲಿಗೂ ಕೂಡ ಪೊಲೀಸರಿಗೆ ಕರ್ಕೊಂಡೋಗಿ ಹೇಳಿಕೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಚಿನ್ನದ ಸರವನ್ನ ಸೀಸ್ ಮಾಡಿಕೊಳ್ಳುವಂತ ಕೆಲಸವನ್ನು ಕೂಡ ಕೊಡಗೇಳಿ ಪೊಲೀಸರು ಮಾಡಿದ್ದಾರೆ. ಆದ್ರೆ ಸಂಬಂಧಪಟ್ಟಂತ ಚಿನ್ನಾಭರಣ ಕಳ್ಕೊಂಡಂತ ನಟ ಲಿಖಿತ್ ರಾಜ್ ಏನಿದ್ದಾರೆ ಅವ್ರಿಗೆ ಕಾನೂನಿನ ಪ್ರಕ್ರಿಯೆಯನ್ನ ಮುಗಿಸಿ ನಂತರ ಆ ಚಿನ್ನದ ಸರವನ್ನ ವಾಪಸ್ ಕೊಡ್ಲಿಕ್ಕೆ ಸದ್ಯ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಪ್ರೀತಿ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.